ಶ್ರೀ ಗುರುಭ್ಯೋ ನಮಃ. ಸ್ಕಂದ ಪುರಾಣದಲ್ಲಿ ಬಂದಂತೆ ರಾಮಾಯಣದ ಮಹಿಮೆಯನ್ನು ನಾವು ಶ್ರವಣ ಮಾಡ್ತಿದ್ದೆವು. ವಿವಿಧ ಶ್ಲೋಕಗಳಲ್ಲಿ ರಾಮಾಯಣದ ಮಹಿಮೆಯನ್ನು ವರ್ಣನೆ ಮಾಡುತ್ತಿದೆ. ನಾಸ್ತಿ ವೇದ ಸಮಂ ಶಾಸ್ತ್ರಂ, ನಾಸ್ತಿ ಶಾಂತಿ ಸಮಂ ಸುಖಂ, ನಾಸ್ತಿ ಸೂರ್ಯ ಸಮಂ ಜ್ಯೋತಿ, ನಾಸ್ತಿ ರಾಮಾಯಣಾತ್ ಪರಂ. ವೇದಕ್ಕೆ ಸಮಾನವಾದಂಥ ಶಾಸ್ತ್ರ ಬೇರೆ ಯಾವುದೂ ಇಲ್ಲ. ಮನುಷ್ಯನಿಗೆ ಆಂತರಿಕವಾದಂಥ ಶಾಂತಿಗೆ ಸಮಾನವಾದಂಥ ಸುಖ ಬೇರೆ ಯಾವುದರಿಂದಲೂ ದೊರೆಯಲಾರದು. ಹಾಗೆ ಸೂರ್ಯನಿಂದ ದೊರೆಯುವ ತೇಜಸ್ಸು, ಬೆಳಕು ಮತ್ತು ಅನುಕೂಲಗಳೇನಿವೆ ಅವು ಬೇರೆ ತೇಜಸ್ಸಿನಿಂದ ಸಿಗಲಾರವು. ಹಾಗೆ ರಾಮಾಯಣಕ್ಕಿಂತ ಶ್ರೇಷ್ಠವಾದಂಥ ಗ್ರಂಥ ಮತ್ತೊಂದಿಲ್ಲ. ಮನುಷ್ಯ ಬೆಳೆಸ್ಕೊಳ್ಬೇಕಾದಂಥ ಎಲ್ಲ ಗುಣಗಳಲ್ಲಿ ಮಹತ್ವದ ಗುಣ ಅಂದರೆ ಕ್ಷಮೆ, ಸಹನೆ. ನಾಸ್ತಿ ಕ್ಷಮಾ ಸಮಂ ಸಾರಂ, ನಾಸ್ತಿ ಕೀರ್ತಿ ಸಮಂ ಧನಂ. ಕೀರ್ತಿಗೆ ಸಮಾನವಾದಂಥ ಧನ ಬೇರೊಂದಿಲ್ಲ, ಜ್ಞಾನಕ್ಕೆ ಸಮಾನವಾದಂಥ ಲಾಭ ಬೇರೊಂದಿಲ್ಲ, ರಾಮಾಯಣಕ್ಕಿಂತಲೂ ಉತ್ಕೃಷ್ಟವಾದಂಥ ಗ್ರಂಥ ಬೇರೆ ಒಂದಿಲ್ಲ. ಕೀರ್ತಿ ಅಂದರೆ ಕೇವಲ ಮನುಷ್ಯನ ಹೆಸರು ಎಲ್ಲ ಕಡೆ ಹರಡ್ಕೊಂಡು ಹೋಗೋದು ಅಂತ ಇಷ್ಟೇ ಅರ್ಥ ಅಲ್ಲ. ಮನುಷ್ಯನ ಸಜ್ಜನಿಕೆ, ಆತನ ಸದ್ಗುಣಗಳೇನಿವೆ ಆ ಸದ್ಗುಣಗಳನ್ನು ಅವಲಂಬಿಸಿ ಬಂದಂಥ ಒಳ್ಳೆಯ ಹೆಸರೇನಿದೆ ಅದನ್ನು ಕೀರ್ತಿ ಅಂತ ಅನ್ಬೇಕು. ಮನುಷ್ಯ ಗಳಿಸಬಹುದಾದಂಥ ಎಲ್ಲ ದುಡ್ಡಿನಕ್ಕಿಂತ, ಎಲ್ಲ ರೀತಿಯಾದಂಥ ಸಂಪತ್ತಿಗಿಂತ ಆತ ಕೀರ್ತಿಯನ್ನೇನು ಗಳಿಸ್ತಾನೆ ಅದು ಬಹಳ ಮಹತ್ವದ್ದಾಗಿದೆ. ಹೀಗೆ ರಾಮಾಯಣದ ಮಹತ್ವವನ್ನು ವಿವಿಧ ಶ್ಲೋಕಗಳಲ್ಲಿ ವರ್ಣನೆ ಮಾಡಿದ ಬಳಿಕ ಆ ರಾಮಾಯಣದ ವಾಚನ ಕಾಲದಲ್ಲಿ ಕೊಡಬೇಕಾದಂಥ ದಾನಗಳನ್ನು ಸಂಕ್ಷಿಪ್ತವಾಗಿ ವರ್ಣನೆ ಮಾಡಿದ್ದಾರೆ. ವೇದಜ್ಞನಾದಂಥ, ಬ್ರಹ್ಮಜ್ಞಾನಿಯಾದಂಥ ವ್ಯಕ್ತಿಗೆ ಗೋದಾನವನ್ನು ದಕ್ಷಿಣೆ ಸಮೇತವಾಗಿ ಮಾಡಬೇಕು. ರಾಮಾಯಣ ಪುಸ್ತಕವನ್ನು, ವಸ್ತ್ರಗಳನ್ನು, ಅಲಂಕಾರಗಳನ್ನು ಕೂಡ ದಾನ ಮಾಡಬೇಕು. ರಾಮಾಯಣಂ ಪುಸ್ತಕಂ ಯಹ ವಾಚಕಾಯ ಪ್ರಯಚ್ಛತಿ ಸ ಯಾತಿ ವಿಷ್ಣು ಭವನಂ ಯತ್ರ ಗತ್ವಾ ನ ಶೋಚತೆ. ರಾಮಾಯಣ ಗ್ರಂಥವನ್ನು ಯಾರು ವಾಚಕನಿಗೆ ಕೊಡ್ತಾನೆ ಆತ ಮರಣಾನಂತರ ವಿಷ್ಣುವಿನ ಸ್ಥಾನಕ್ಕೆ ಹೋಗಿ ಅಲ್ಲಿ ಅಖಂಡವಾದಂಥ ಸುಖವನ್ನು ಪಡ್ಕೊಳ್ತಾನೆ. ನವಾಹ ಪಾರಾಯಣವನ್ನು ಮಾಡುವವನಿಗೆ, ಅಂದರೆ 9 ದಿವಸಗಳಲ್ಲಿ ರಾಮಾಯಣದ ಪಾರಾಯಣವನ್ನು ಮಾಡಿ ಮುಗಿಸುವವನಿಗೆ ಏನು ಪುಣ್ಯ ಲಭಿಸೋದಿದೆ, ಯಾವ ಫಲ ಲಭಿಸೋದಿದೆ ಅದನ್ನು ಈ ಮುಂದೆ ಹೇಳ್ತಾರೆ. ಪಂಚಮಿಯಿಂದ ಪ್ರಾರಂಭ ಮಾಡಿ, ಶುಕ್ಲ ಪಕ್ಷದ ಪಂಚಮಿಯಿಂದ ಪ್ರಾರಂಭ ಮಾಡಿ ರಾಮನ ಕಥೆಯನ್ನು ಶ್ರವಣ ಮಾಡಿದಂಥ ಮನುಷ್ಯ ಒಂದು ಬಾರಿ ಅದನ್ನು ಶ್ರವಣ ಮಾಡಿದ್ರೂ ಸಾಕು, ಸಮಸ್ತ ಪಾಪಗಳಿಂದಲೂ ಮುಕ್ತನಾಗ್ತಾನೆ. 2ನೇ ಬಾರಿ ಆ ನವಾಹ ಪಾರಾಯಣವನ್ನು ಮಾಡಿ ತನ್ನ ಜೀವನದಲ್ಲಿ ಮಾಡಿದವನು ಪುಂಡರೀಕ ಅನ್ನುವಂಥ ಯಾಗವನ್ನು ಮಾಡಿದ ಫಲವನ್ನು ಪಡ್ಕೊಳ್ತಾನೆ. 4 ಬಾರಿ ರಾಮನ ಕಥೆಯನ್ನು ಶ್ರವಣ ಮಾಡಿದವನಿಗೆ 8 ಅಗ್ನಿಷ್ಟೋಮ ಅನ್ನುವಂಥ ಯಜ್ಞಗಳನ್ನು ಮಾಡಿದಂಥ ಫಲ ಇದೆ. 5 ಬಾರಿ ರಾಮಾಯಣದ ಕಥೆಯನ್ನು ಶ್ರವಣ ಮಾಡಿ ಮುಗಿಸಿದರೆ ಅತ್ಯಗ್ನಿಷ್ಟೋಮ ಅಂತ ಇನ್ನೊಂದು ಯಾಗ, ಅಗ್ನಿಷ್ಟೋಮ ಯಾಗಕ್ಕಿಂತ ಶ್ರೇಷ್ಠವಾದಂಥ ಯಾಗ ಅದು, ಅದರ ಫಲ ದೊರೆಯುವುದಿದೆ. 6 ಬಾರಿ ಏಕಾಗ್ರತೆಯಿಂದ ರಾಮಾಯಣದ ಕಥೆಯನ್ನು ಶ್ರವಣ ಮಾಡಿದವನಿಗೆ 8 ಬಾರಿ ಅಗ್ನಿಷ್ಟೋಮ ಮಾಡಿದ ಫಲ ಸಿಗುವುದಿದೆ. ಸ್ತ್ರೀಯಾಗಲಿ ಪುರುಷನಾಗಲಿ 8 ಬಾರಿ ರಾಮಾಯಣ ಕಥೆಯನ್ನು ಶ್ರವಣ ಮಾಡಿ ಮುಗಿಸಿದರೆ ನರಮೇಧ ಯಾಗ ಅಂತ, ಅಶ್ವಮೇಧ ಯಾಗ ಇತ್ಯಾದಿ ಯಾಗಗಳಿವೆ ಅಲ್ಲ, ಹಾಗೆ ನರಮೇಧ ಯಾಗ ಅಂತ ಒಂದು ಯಾಗ, ಆ ಯಾಗವನ್ನು ಮಾಡಿದ ಫಲ ಸುಲಭವಾಗಿ ಸಿಗ್ತದೆ. 9 ಬಾರಿ ರಾಮಾಯಣದ ಕಥೆಯನ್ನು ಶ್ರವಣ ಮಾಡಿದವರಿಗೆ ಗೋಮೇಧ ಯಜ್ಞವನ್ನು ಮಾಡಿದಂಥ ಫಲ ಸಿಗುತ್ತದೆ. ರಾಮಾಯಣದ ಹೆಸರಿನಿಂದ ರಾಮಾಯಣದ ಪ್ರತಿಯೊಂದು ಶ್ಲೋಕವನ್ನು ಪಠನ ಮಾಡಿ ಆಹುತಿಯನ್ನು ಹಾಕುವಂಥವನಿಗೆ, ಆ ಮೂಲಕ ರಾಮಾಯಣದ ಮಹಾಯಜ್ಞವನ್ನು ನೆರವೇರಿಸುವವನಿಗೆ ಶಾಶ್ವತವಾದಂಥ ವಿಷ್ಣುವಿನ ಸ್ಥಾನ ಅವನ ಅವಸಾನ ಅನಂತರ ಸಿಗ್ತದೆ. ರಾಮಾಯಣದ ಕಥೆಯನ್ನು ಕೇಳುವವರು, ಗಂಗಾ ಸ್ನಾನ ಮಾಡುವವರು, ಧರ್ಮ ಮಾರ್ಗವನ್ನು ಇನ್ನೊಬ್ಬರಿಗೆ ಉಪದೇಶ ಮಾಡುವಂಥವರು, ಇವರೆಲ್ಲರೂ ಕೂಡ ನಿಶ್ಚಯವಾಗಿಯೂ ಮುಕ್ತಿಯನ್ನು ಹೊಂದುತ್ತಾರೆ. ಅದರಲ್ಲಿ ಯಾವುದೇ ಸಂಶಯವಿಲ್ಲ.
ರಾಮಾಯಣದ ಕಥೆಯನ್ನು ಕೇವಲ ಜನಸಾಮಾನ್ಯರು ಮಾತ್ರ ಕೇಳಬೇಕು ಅಂತಲ್ಲ, ಸನ್ಯಾಸಿಗಳಾದವರು ಶ್ರವಣ ಮಾಡಬೇಕು. ಸನ್ಯಾಸಿಗಳಾದವರು, ಬ್ರಹ್ಮಚಾರಿಗಳಾದವರು ಮತ್ತು ಶ್ರೇಷ್ಠ ಯೋಧರಾದವರು, ಪರಾಕ್ರಮಿಗಳು, ರಾಜರಾದವರು ಕೂಡ ರಾಮಾಯಣದ ಕಥೆಯನ್ನು ಶ್ರವಣ ಮಾಡಬೇಕು. ದುಸ್ವಪ್ನ ನಾಶಕವಾಗಿದೆ. ಮೇಲಿಂದ ಮೇಲೆ ಕೆಟ್ಟ ಸ್ವಪ್ನಗಳನ್ನು ಮನುಷ್ಯ ಕಾಣ್ತಾ ಇದ್ದು ಆತ ದುಃಖಕ್ಕೆ ಭಾಗಿಯಾಗಿದ್ದರೆ ರಾಮಾಯಣದ ಕಥೆಯನ್ನು ಶ್ರವಣ ಮಾಡಿಕೊಂಡು ಆ ದುಸ್ವಪ್ನದ ಸಂಕಟವನ್ನು ನೀಗಿಕೊಳ್ಳಬೇಕು. ಯಾವುದೋ ಒಂದು ಶ್ಲೋಕವನ್ನು ಅಥವಾ ಶ್ಲೋಕದ ಅರ್ಧವನ್ನು ಪಠನ ಮಾಡಿದವನು ಕೂಡ ಕೋಟಿ ಕೋಟಿ ಪಾಪಗಳನ್ನು, ಉಪಪಾತಕಗಳನ್ನು ಕೂಡಲೇ ಕಳ್ಕೊತಾನೆ. ರಾಮಾಯಣ ಅತ್ಯಂತ ಪವಿತ್ರವಾದ್ದರಿಂದ ಮೂರ್ಖರಿಗೆ, ಶುದ್ಧಿ ಇಲ್ಲದವರಿಗೆ ಅದನ್ನು ಬೋಧನೆ ಮಾಡಬಾರದು. ಶುದ್ಧಿಯುಳ್ಳಂಥ ಆಸ್ತಿಕರಾದಂಥ ಸತ್ಪುರುಷರಿಗೆ ಮಾತ್ರ ಅದನ್ನು ಬೋಧನೆ ಮಾಡಬೇಕು. ರಾಮನ ಮಂದಿರದಲ್ಲಾಗಲಿ ಅಥವಾ ಪುಣ್ಯಕ್ಷೇತ್ರಗಳಲ್ಲಾಗಲಿ ಸತ್ಪುರುಷರ ಸಭೆಗಳಲ್ಲಾಗಲಿ ರಾಮಾಯಣವನ್ನು ಹೇಳಬೇಕು. ರಾಮಾಯಣವನ್ನು ಹೇಳುವಾಗ ಇನ್ನೊಂದು ಸಂಪ್ರದಾಯ ಏನಂದರೆ, ವಾಚಕರು ರಾಮಾಯಣ ಕೂತು ಹೇಳ್ತಿರ್ತಾರಲ್ಲ, ಅದ್ರ ಪಕ್ಕದಲ್ಲಿ ಒಂದು ಮಣೆ ಇಟ್ಟಿರ್ತಾರೆ. ಆ ಮಣೆ ಯಾಕಂದರೆ ಸ್ವಯಂ ಹನುಮಂತ ಅಲ್ಲಿ ಬಂದು ಕೂತ್ಕೊಂಡು ಕೇಳ್ತಾನೆ ಅಂತೇಳಿ. ನಾನು ರಾಮಾಯಣವನ್ನು ಹೇಳಿ ಪ್ರಾರಂಭ ಮಾಡಬೇಕಾದ್ರೆ ಮನೆ ಇಡಬೇಕು ಅಂತ ಆಲೋಚನೆ ಮಾಡಿದ್ದೆ. ಆಮೇಲೆ ಒಂದ್ಸರಿ ಬೇಡ ಅಂತ ಬಿಟ್ಟೆ. ಅದು ಯಾವುದೋ ಕೆಲವು ಮನೆಗಳು ಅಥವಾ ಬೇರೆ ಯಾವುದೋ ದೇವಸ್ಥಾನಗಳಾಗಿದ್ದರೆ ಅಲ್ಲಿ ಮುಖ್ಯ ಪ್ರಾಣಿಯ ಸನ್ನಿಧಾನ ವ್ಯಕ್ತವಾಗಿರೋದಿಲ್ಲ, ಹಾಗಾಗಿ ಮನೆ ಇಡುವಂಥ ಪ್ರಸಂಗ ಇರ್ತದೆ. ಆದರೆ ಇಲ್ಲಿ ಮಾರುತಿಯ ವ್ಯಕ್ತನಾಗಿ ಇಲ್ಲಿರೋದ್ರಿಂದ ಮನೆ ಏನು ಬೇಕಾಗಿಲ್ಲ ಅಂತ ಆಲೋಚನೆ ಮಾಡಿದೆ. ಭಾಗವತರನ್ನ ಯಾರು ದ್ವೇಷ ಮಾಡ್ತಾರೆ ಅಂದರೆ ದೈವಭಕ್ತರನ್ನ ಯಾರು ದ್ವೇಷ ಮಾಡ್ತಾರೆ, ತೋರಿಕೆಗಾಗಿ ಸದಾಚಾರ ಯಾರು ಮಾಡ್ತಾರೆ, ಜನರನ್ನು ವಂಚಿಸುವಂತಹ ವೃತ್ತಿಯನ್ನು ಮಾಡಿ ಧನ ಯಾರು ಗಳಿಸ್ತಾರೆ, ಅವರಿಗೆ ಈ ಕಥೆಯನ್ನು ಹೇಳಬಾರದು. ಸರ್ವದೇವಮಯ ರಾಮ ಸ್ಮೃತಶ್ಚ ಆರ್ತಿ ಪ್ರಣಾಶನಃ. ಎಲ್ಲ ದೇವತಾ ಸ್ವರೂಪನೂ ರಾಮ ಆಗಿದ್ದಾನೆ. ಅವನನ್ನು ಸ್ಮರಣೆ ಮಾಡಿದರೆ ಸಾಕು, ಎಲ್ಲ ಪಾಪಗಳನ್ನು ಆತ ಪರಿಹಾರ ಮಾಡ್ತಾನೆ. ಬಹಳಷ್ಟು ತಿಳುವಳಿಕೆ ಇಲ್ಲದೆ ಕೇವಲ ಬುದ್ಧಿಶೂನ್ಯನಾಗಿ ಆಕಸ್ಮಿಕವಾಗಿ ನಾಮ ಸಂಕೀರ್ತನೆಯನ್ನು ಮಾಡಿಕೊಂಡ್ರೂ ಕೂಡ ಎಷ್ಟೋ ಪಾಪಗಳನ್ನು ಮನುಷ್ಯ ಕಳ್ಕೊಳ್ತಾನೆ. ಭಗವಂತನ ನಾಮ ಸಂಕೀರ್ತನೆ ಅನ್ನೋದು ಈ ಭಯಂಕರವಾದಂತಹ ಸಂಸಾರಕ್ಕೆ ಕಾಡ್ಗಿಚ್ಚು ಇದ್ದಂತೆ. ಯಾವನಿಗೆ ರಾಮನಾಮದಲ್ಲಿ ಗಾಢವಾದಂತಹ ಪ್ರೀತಿ ಇರ್ತದೋ ಆತ ಈ ಜೀವನದಲ್ಲಿ ಧನ್ಯನಾಗಿರ್ತಾನೆ. ಈ ಕಲಿಯುಗ ಬಹಳ ಭಯಂಕರವಾದದ್ದು. ಅಲ್ಲಿ ಜೀವಿಸುವಂಥ ಎಲ್ಲ ವ್ಯಕ್ತಿಗಳನ್ನು ಅದು ನಾನಾ ರೀತಿಯಾಗಿ ಸಂಕಟಕ್ಕೆ ಒಳಪಡಿಸುವಂಥದ್ದು. ಆದರೆ ಆ ಘೋರವಾದಂಥ ಕಲಿಯುಗದಲ್ಲಿ ಹುಟ್ಟಿಯೂ ಕೂಡ ರಾಮಾಯಣವನ್ನು ಮತ್ತು ರಾಮನ ನಾಮವನ್ನು ಯಾರು ಆಶ್ರಯಣ ಮಾಡ್ತಾರೆ ಅವರು ನಿಜವಾಗ್ಲೂ ಕೃತಕೃತ್ಯರು. ರಾಮನಾಮೈವ ನಾಮೈವ ನಾಮೈವ ಮಮ ಜೀವನಂ. ರಾಮನಾಮವೇ ನನ್ನ ಜೀವನ. ಕಲವು ನಾಸ್ತ್ಯೇವ 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 ಗತಿರಂಗಿತ. ಕಲಿಯುಗದಲ್ಲಿ ರಾಮನ ನಾಮ ಹೊರತಾಗಿ ನನಗೆ ಬೇರೆ ಯಾವ ಗತಿಯೂ ಇಲ್ಲ. ಸೂತರ ಕಥೆಯನ್ನು ಮುಂದುವರಿಸಿದರು. ಹೀಗೆ ನಾರದರು ಸನತ್ ಕುಮಾರಾದಿಗಳಿಗೆ ಆ ರಾಮಾಯಣದ ಮಹತ್ವವನ್ನು ಉಪದೇಶ ಮಾಡಿದರು. ಅದರಂತೆ ಸೂತರು ಅಲ್ಲಿ ನೆರೆದಿರುವಂಥ ಋಷಿಗಳಿಗೆ ಹೇಳಿದರು, ಎಲ್ಲ ಋಷಿಗಳೇ ನೀವು ಕೂಡ ರಾಮಾಯಣದ ಪ್ರವಚನವನ್ನು ಕೇಳಿ ಅದರ ಮೂಲಕ ಪುಣ್ಯ ಭಾಗಿಗಳಾಗಿರಿ. ಆ ರಾಮಾಯಣದ ಪ್ರವಚನವನ್ನು ಕೇಳಿದ ಬಳಿಕ ವಾಚಕನನ್ನು ಸತ್ಕಾರ ಮಾಡಿ ಆ ಮೂಲಕ ಭಗವಂತನನ್ನ ಸತ್ಕರಿಸಿದರೆ ಬ್ರಹ್ಮ ವಿಷ್ಣು ಮಹೇಶ್ವರ ಎಲ್ಲರೂ ಕೂಡ ಸುಪ್ರೀತರಾದಂತೆ. ಅದರಲ್ಲಿ ನಾವು ಮತ್ತೆ ವಿಚಾರ ಮಾಡಬೇಕಾದಂತಹ ಅವಶ್ಯಕತೆ ಇಲ್ಲ. ತನ್ನ ಐಶ್ವರ್ಯದ ಇತಿಮಿತಿಗೆ ಒಳಪಟ್ಟಂತೆ ಶ್ರೋತೃಗಳು ವಾಚಕನಿಗೆ ಗೋವನ್ನು, ವಸ್ತ್ರಗಳನ್ನು, ಸುವರ್ಣವನ್ನು, ರಾಮಾಯಣದ ಗ್ರಂಥವನ್ನು ದಾನ ಮಾಡಬೇಕು. ಭೂತ ಪ್ರೇತ ಪಿಶಾಚಾದಿ ಗ್ರಹಗಳ ಬಾಧೆ ಆತನಿಗೆ ಬರೋದಿಲ್ಲ, ಅಗ್ನಿ ಬಾಧೆ ಅವನಿಗಿರೋದಿಲ್ಲ, ಕಳ್ಳ ಕಾಕರ ಭಯ ಅವನಿಗಿರೋದಿಲ್ಲ. ಹೀಗೆ ನಾರದರು ಸನತ್ಕುಮಾರರಿಗೆ ಹಿಂದೆ ಏನು ರಾಮಾಯಣದ ಮಹತ್ವವನ್ನು ಉಪದೇಶಿಸಿದ್ರು ಅದನ್ನು ನಾನು ಸೂತ ಪುರಾಣಿಕ ನಿಮಗೆಲ್ಲರಿಗೂ ಒಂದು ಋಷಿಮುನಿಗಳಿಗೆ ನಾನು ಉಪದೇಶ ಮಾಡಿದ್ದೇನೆ. ಸಕಲ ವೇದಗಳ ಅರ್ಥವೂ ಕೂಡ ರಾಮಾಯಣದಲ್ಲಿ ಕೂಡಿದೆ. ಸಮಸ್ತ ಯಜ್ಞಗಳನ್ನು ಮಾಡಿದಂತಹ ಫಲವೂ ಕೂಡ ರಾಮಾಯಣದ ಪಠನ ಮಾತ್ರದಿಂದ ಬರುವಂಥದ್ದಿದೆ. ಸಮಸ್ತ ಕಾಮನೆಗಳನ್ನು ಕೊಡುವಂಥವರು. ಕಿಂ ತೀರ್ಥೈಃ ಗೋಪ್ರದಾನೈರ್ವ ಕಿಂ ತಪೋಭಿಃ ಕಿಂ ಅಧ್ವರೈಃ ಅಹನ್ಯಹನಿ ರಾಮಸ್ಯ ಕೀರ್ತನಂ ಪರಿಶೃಣ್ವತಾಂ
ಪ್ರತಿನಿತ್ಯವೂ ಹೆಜ್ಜೆ ಹೆಜ್ಜೆಗೂ ರಾಮನ ನಾಮಸ್ಮರಣೆಯನ್ನು ಮಾಡ್ತಿದ್ದಂಥವರಿಗೆ ಕಿಂ ತೀರ್ಥೈಹಿ, ತೀರ್ಥಕ್ಷೇತ್ರಗಳಿಗೆ ಅವರು ಕಷ್ಟಪಟ್ಟು ಯಾತ್ರೆಗೆ ಯಾಕೆ ಹೋಗಬೇಕು? ಕಿಂ ದಾನೈಹಿ, ಯಾವ ಕಷ್ಟಪಟ್ಟ ದಾನವನ್ನಾದರೂ ಅವರು ಯಾತಕ್ಕೆ ಮಾಡಬೇಕು? ಕಿಂ ತಪೋಭಿಹಿ, ಶರೀರವನ್ನು ಕ್ಲೇಶಕ್ಕೆ ಒಳಪಡಿಸುವಂಥ ತಪಸ್ಸನ್ನಾದರೂ ಅವ್ರು ಮಾಡುವ ಅಗತ್ಯವಿಲ್ಲ. ಕಿಂ ಅಧ್ವರೈಹಿ, ದೊಡ್ಡ ದೊಡ್ಡ ಯಜ್ಞಗಳು ಕೂಡ ಅವರಿಗೆ ಬೇಕಾಗಿಲ್ಲ. ಎಲ್ಲ ಯುಗಗಳಿಗೂ ಇದು ಅನ್ವಯಿಸುವಂಥ ಮಾತು. ವಿಶೇಷವಾಗಿ ಕಲಿಯುಗದಲ್ಲಿ, ಹದಿವಂಶದಲ್ಲಿ ಹಿಂದೊಮ್ಮೆ ಹೇಳಿದ್ದೆ, ಕಲಿಯುಗದಲ್ಲಿ ಸತ್ಕಾರ್ಯಗಳನ್ನು ಮಾಡಬೇಕು ಅಂತ ಬುದ್ಧಿ ಬರುವುದೇ ಅಪರೂಪ. ಹಾಗಾಗಿ ಯಾರು ಅಂಥ ನಿಷ್ಠವಾದಂಥ ಬುದ್ಧಿಯಿಂದ ಕೇವಲ ಹರಿನಾಮಸ್ಮರಣೆಯನ್ನು ಮಾಡ್ತಿರ್ತಾರೋ ಅವರಿಗೆ ಬೇರೆ ಯುಗದಲ್ಲಿ ಅದೇ ನಾಮಸ್ಮರಣೆಯನ್ನು ಮಾಡುವುದರ ಮೂಲಕ ಬರುವ ಪುಣ್ಯಕ್ಕಿಂತ ಹೆಚ್ಚಿನ ಪುಣ್ಯ ಕಲಿಯುಗದಲ್ಲಿ ಬರೋದಿದೆ. ಹಾಗಾಗಿ ಎಷ್ಟೋ ಜನ ಕಲಿಯುಗದಲ್ಲಿ ನಾವು ಹುಟ್ಟಬೇಕು ಅಂತ ಅಪೇಕ್ಷೆ ಪಡ್ತಿದ್ರು, ರಾಜರು, ಋಷಿಗಳು ಇತ್ಯಾದಿಗಳು. ಹೀಗೆ ಚೈತ್ರ, ಕಾರ್ತಿಕ ಮತ್ತು ಮಾಘ ಮಾಸಗಳ ಶುಕ್ಲ ಪಕ್ಷದಲ್ಲಿ ಪಂಚಮಿ ದಿವಸದಿಂದ 9 ದಿನಗಳವರೆಗೆ ರಾಮಾಯಣದ ಶ್ರವಣವನ್ನು ಮಾಡಬೇಕು. ಅವರು ಸಮಸ್ತ ಸಂಪತ್ತುಗಳನ್ನು ಪಡೆದುಕೊಂಡು ಮುಕ್ತಿಯ ಬಳಿಕ ವಿಷ್ಣುವಿನ ಲೋಕಕ್ಕೆ ತೆರಳುತ್ತಾರೆ. ಅಲ್ಲಿಗೆ ಸ್ಕಂದ ಪುರಾಣದ ಉತ್ತರಖಂಡದ ನಾರದ ಸನತ್ಕುಮಾರರ ಸಂವಾದದಲ್ಲಿ ರಾಮಾಯಣ ಮಹಾತ್ಮ್ಯದ ಫಲಾನುಕೀರ್ತನ ಅನ್ನುವಂಥ 5ನೇ ಅಧ್ಯಾಯ ಸಮಾಪ್ತ ಆಗಿದೆ.